ಮೋಕ್ಷವನ್ನು ಬಯಸುವಂತಹ ಸಜ್ಜನರಿಗೆ ಅತಿ ಅವಶ್ಯಕವಾದದ್ದು ಶ್ರೀ ಹರಿಯ ಅನುಗ್ರಹ ಪ್ರಸಾದ. ಮೋಕ್ಷಕ್ಕೆ ಕಾರಣವಾದದ್ದು ಯಾವುದಂದರೆ ದೇವರ ದಯ. ಅದೇ ಭಗವಂತನ ಅತ್ಯರ್ಥವಾದ ಪ್ರಸಾದ ರೂಪ. ದೇವರ ಆ ಬಗೆಯ ಪ್ರಸಾದ ನಮಗಾಗಬೇಕಾದ್ರೆ ದೇವರು ನೇರ ಮಾಡೋಲ್ಲ, ಅವನಲ್ಲಿ ಭಕ್ತಿ ಮಾಡಬೇಕು. ದೇವರಲ್ಲಿ ಭಕ್ತಿ ಮಾಡಬೇಕಾದ್ರೆ ಹೇಗೆ ಮಾಡೋದು? ಅದು ಗುರುಗಳಲ್ಲಿ ಮಾಡಿದಾಗ ಮಾತ್ರ. ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ. ದೇವರಲ್ಲಿ ಭಕ್ತಿ ಬರಬೇಕಾದ್ರೆ ಮೊದಲು ಯಾರಲ್ಲಿ ಭಕ್ತಿ ಮಾಡಬೇಕು? ಗುರುಗಳಲ್ಲಿ ಭಕ್ತಿ ಮಾಡಬೇಕು. ಗುರುಗಳಲ್ಲಿಯೋ ದೇವರಲ್ಲಿಯೋ ಯಾರಲ್ಲಿ ನೀವು ಭಕ್ತಿ ಮಾಡಬೇಕಾದರೂ ಅವರ ಮಹಿಮೆಯ ಅರಿವು ಇರಬೇಕು. ಭಕ್ತಿ ಅಂದರೆ ಪ್ರೀತಿ. ಒಬ್ಬರನ್ನ ಪ್ರೀತಿಸಬೇಕಾದ್ರೆ ಅವರ ಮಹತ್ವದ ಪರಿಚಯ ನಮಗಾಗಿರಬೇಕು. ಯಾರ ಮಹತ್ವ ಎಷ್ಟು ತಿಳಿದಿದ್ದೇವೆ ಅಷ್ಟು ಅವರನ್ನು ಹಚ್ಕೊಳ್ತೇವೆ. ಅವ್ರು ನಮ್ಗೆ ಭಾಳ ಬೇಕಾದವರು, ಅವ್ರನ್ನ ಬಿಟ್ಟಿರೋಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ದೇವರು ಗುರುಗಳ ಬಗ್ಗೆ ಅರಿವು, ಮಹಿಮೆ, ಅದರ ಪರಿಚಯ ನಮಗ ಆದಾಗ ಅವರಲ್ಲಿ ಭಕ್ತಿ ಪ್ರೀತಿಯನ್ನು, ಶ್ರದ್ಧೆಯನ್ನು, ನಂಬಿಕೆಯನ್ನು, ವಿಶ್ವಾಸವನ್ನು ಮಾಡಬಹುದು. ಅದನ್ನೇ ಪಂಡಿತಾಚಾರ್ಯರು ಹರಿಭಕ್ತಿಗೆ ಕಾರಣವಾದ ಗುರುಭಕ್ತಿಯನ್ನು ಹೇಳ್ತಾರೆ. ಮೋಕ್ಷಪ್ರದನಾದ ಮುಕುಂದನಲ್ಲಿ ಭಕ್ತಿ ಬರಬೇಕು ಅಂತಾದರೆ ಅದು ಗುರುಗಳ ಭಕ್ತಿ ಇರುವವರಿಗೆ ಮಾತ್ರ ದೊರೆಯುವಂಥದ್ದು ಹರಿಭಕ್ತಿ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಮೊದಲು ಗುರುಗಳಲ್ಲಿ ಭಕ್ತಿ ಮಾಡಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಮುಕುತಿ ಅಂದರೆ ಮುಕುತಿಗೆ ಬೇಕಾದ ಸಾಧನ ಭಕುತಿ. ಭಕುತಿಗೆ ಸಾಧನವಾದ ಜ್ಞಾನ. ಭಕ್ತಿ ಎಲ್ಲಿಂದ ಬರುತ್ತೆ? ಜ್ಞಾನ ಕೊಡೋರು ಯಾರು? ಗುರುಗಳು. ಹಾಗಾದ್ರೆ ನಾವು ಯಾರಿಗೆ ಮೊದಲು ಭಕ್ತಿ ಮಾಡಬೇಕು? ಗುರುಗಳಲ್ಲಿ. ಅವರ ಮಹಾತ್ಮೆಯನ್ನು ತಿಳ್ಕೊಳ್ಬೇಕು. ಅನೇಕ ಉಪಾಯಗಳು, ಗುರುಭಕ್ತಿಗೆ ಪ್ರಯತ್ನ, ಉಪಾಯಗಳು ತುಂಬ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪ್ರಾತಸ್ಮರಣೀಯರಾದ ಮಂತ್ರಾಲಯ ಪ್ರಭುಗಳ ಅಚ್ಚುಮೆಚ್ಚಿಗೆ ಪಾತ್ರರಾದವರು ವಾದೀಂದ್ರ ತೀರ್ಥರು ಅಂತ. ಇವತ್ತು ಅವರ ವೃಂದಾವನವನ್ನು ಮಂತ್ರಾಲಯದಲ್ಲಿ ರಾಯರ ಪಕ್ಕದಲ್ಲಿಯೇ ನೋಡಬಹುದು. ಅಂಥ ಮಹಾನುಭಾವರು ಗುರುಗಳ ವರ್ಣನೆಯನ್ನು ಮಾಡುವಂತಹ, ಗುರುಗಳ ವರ್ಣನೆ ಅಂದರೆ ಆಕಾರ ಮಾತ್ರ ಅಲ್ಲ, ಅವರ ಆಚಾರ, ಅವರ ವಿಚಾರ, ಅದು ಅವರ ಗುಣ. ಅಂತಹ ಗುರುಗಳ ಗುಣವನ್ನು ವರ್ಣನೆ ಮಾಡುವಂತಹ ಒಂದು ಕಾವ್ಯ ಅದು ವಾದೀಂದ್ರ ತೀರ್ಥರಿಂದ ರಚಿತವಾದಂತಹ ಗುರುಗುಣ ಸ್ತವನ ಅಂತ ಒಂದು ಕಾವ್ಯ. ಈ ಕಾವ್ಯಕ್ಕೆ ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳ ಗುಣವೇ ಮುಖ್ಯ. ಅವರೇ ಈ ಕಾವ್ಯದ ನಾಯಕರು ಕೂಡ. ಉಳಿದೆಲ್ಲ ಗುರುಗಳನ್ನು ಒಂದೊಂದು ಶ್ಲೋಕಗಳಿಂದ ಸ್ತೋತ್ರ ಮಾಡಿ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ರಾಘವೇಂದ್ರರ ಮಹಿಮಾ ಅದು ಅಗಮ್ಯ. ಅಗಮ್ಯ ಅಂದರೆ ಹೇಳಿ ಮುಗಿಸ್ಲಿಕ್ಕೆ ಬರುವಂಥದ್ದಲ್ಲ ಅಂತ. ಮಹಾಯಶಸ್ವಿಗಳು, ಎಲ್ಲದರಲ್ಲಿ ಯಶಸ್ಸನ್ನು ಸಂಪಾದನೆ ಮಾಡಿದ ಮಹಾನುಭಾವರು. ಅವರ ಯಶಸ್ಸನ್ನು ಅವರ ನಡೆಯಲ್ಲಿ ಕಾಣಬಹುದು, ಅವರ ನುಡಿಯಲ್ಲಿ ಕಾಣಬಹುದು. ನಡೆ ಆಚಾರವಾದರೆ ನುಡಿ ವಿಚಾರ, ಆಚಾರ ವಿಚಾರ. ಆಚಾರ ಧರ್ಮ,
ನುಡಿ ವಿಚಾರ ಅದು ಸತ್ಯವಾದ ವಿಚಾರ. ಅದನ್ನೇ ಸತ್ಯ ಧರ್ಮ ರಥಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ. ಆರಾಧನೆ ಬಂದಾಗ ರಾಯರ ದರ್ಶನ ಮಾಡ್ತೀವಿ, ಸೇವಾ ಕೊಡ್ತೀವಿ, ಅವರ ಪ್ರಸಾದವನ್ನು ಸ್ವೀಕಾರ ಮಾಡ್ತೇವೆ. ಈ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಅವರ ಮಹಿಮೆಯನ್ನು ತಿಳಿದು ಮಾಡಬೇಕು. ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಅರಿವಿನೊಂದಿಗೆ ಮಾಡಿದ ಕರ್ಮಕ್ಕೆ ಪರಿಪೂರ್ಣವಾದ ಫಲ. ಕೈಯಲ್ಲಿ ಒಂದು ತೊಟ್ಟು ಪಾದೋದಕ ಹಾಕಿಸ್ಕೊಂಡು ಸ್ವೀಕಾರ ಮಾಡುವಾಗಲೂ ಆ ಪಾದೋದಕದ ಮಹಿಮೆ ನಿಮಗೆ ತಿಳಿದಿದ್ದರೆ, ಯಾರ ಪಾದದಿಂದ ಬಂದ ಉದಕ ಅದು, ಆ ಪಾದ ಅದರ ಒಡೆಯರಾದ ಗುರುಗಳು, ಅವರ ಮಹಿಮೆ ಏನು, ಅದನ್ನು ತಿಳಿದು ಸ್ವೀಕಾರ ಮಾಡಿದಾಗ ಏನೆಲ್ಲ ಫಲ ನಮಗಾಗಬೇಕು ಆ ಫಲವನ್ನು ಪರಮಾತ್ಮ ಆ ಗುರುಗಳ ದ್ವಾರ ಕೊಡಲಿಕ್ಕೆ ಸಾಧ್ಯ. ಸಾಂಶರಾದ ದೇವತೆಗಳು, ಮಂತ್ರಾಲಯ ಪ್ರಭುಗಳು ಅನೇಕ ಕಡೆಗಳಲ್ಲಿ ಏಕಕಾಲದಲ್ಲಿ ಇರುವಂತಹ ಬಹುಶಕ್ತಿ ಸಂಪನ್ನರು ಮಂತ್ರಾಲಯ ಪ್ರಭುಗಳು. ಕರೆದಲ್ಲಿಗೆ ಬರುವ ಅಂತ ರಾಯರನ್ನು ಕೊಂಡಾಡ್ತಾ ಇದ್ದಾರೆ. ಅಂತಹ ರಾಯರು ಎಲ್ಲ ಕಡೆಗಳಲ್ಲಿ ಇದ್ದಾರೆ. ನಾವು ಅವರ ಮಹಿಮಾತಿಶಯವನ್ನು ಶ್ರವಣ ಮಾಡಿ ಅದರ ನೆನಪಿನೊಂದಿಗೆ ಆ ಗುರುಗಳ ಮಹಿಮೆ ಕೇಳಿ ತಲೆ ಭಾರ ಆಗಿ ಗುರುಗಳ ಮುಂದೆ ನಿಂತಾಗ ತಂತಾನೇ ಬಗ್ಗಬೇಕು ತಲೆ. ಈ ಗ್ರಂಥ ರಚನೆ ಮಾಡಿದವರ, ಇಷ್ಟು ಉಪಕಾರ ಮಾಡಿದವರ ಅಂಥೇಳಿ ನಮ್ಮ ಅರಿವಿಗೆ ಬಾರದೆ ನಮ್ಮ ತಲೆ ಅವರು ನೋಡಿದ ತಕ್ಷಣ ಬಗ್ಗಿದರೆ ಅದು ನಿಜವಾದ ಭಕ್ತಿ. ಇಂಥ ಭಕ್ತಿ ನಮಗೆ ಬರಬೇಕು ಅಂತಾದರೆ ಆ ಗುರುಗಳ ಮಹಿಮೆಯನ್ನು ಶ್ರವಣ ಮಾಡಬೇಕು. ಇಂತಹ ಒಂದು ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಹೊರಟಂತಹ ವಾದೀಂದ್ರ ತೀರ್ಥರು ಅವರು ಈ ಗುರುಗುಣವನ್ನು ರಚನೆ ಮಾಡಿ ರಾಯರ ಮುಂದೆ ಸ್ತೋತ್ರ ಮಾಡಿದಾಗ ಬೃಂದಾವನವೇ ಅಲುಗಾಡಿತು ಅಂತ ಒಂದು ಇತಿಹಾಸ. ಪರಂಪರೆಯಿಂದ ನಂಬಿಕೆಯಲ್ಲಿ ಬಂದ ಮಾತಿದು. ವಾದೀಂದ್ರ ತೀರ್ಥರು ರಾಯರ ಗುರುಗಳು ಪರಂಪರೆಯಲ್ಲಿ ಬಂದಂಥ ಎಲ್ಲ ಹಿರಿಯರನ್ನು ಮುಕ್ತ ಕಂಠದಿಂದ ನೋಡಿ, ದೇವರು ಕೊಟ್ಟ ನಾಲ್ಗೆ ಯಾವಾಗ ಸಾರ್ಥಕ ಆಗತ್ತೆ ಗೊತ್ತಾ? ಗುಣಿಯನ್ನು ಕಂಡಾಗ ಬಾಯಿ ತುಂಬ ಹೊಗಳಬೇಕಂತ. ಅಷ್ಟು ಒಳ್ಳೆಯವರು ನೀವು, ಏನೆಲ್ಲ ಮಾಡಿದ್ದೀರಿ. ಸಜ್ಜನರನ್ನು ಕಂಡಾಗ, ಸದ್ಗುಣಗಳು ಕಂಡಾಗ ಯಾರು ಹೊಗಳಲ್ಲ, ಅದು ನಾಲಿಗೆ ಅಲ್ಲ, ಅದು ಬಾಯೊಳಗಿರೋ ಶಲ್ಯ, ಈಟಿ, ಮುಳ್ಳು, ಪ್ರಯೋಜನ ಇಲ್ಲ, ಅದು ವೇಸ್ಟ್ ನಾಲಿಗೆ. ನಮಗೆ ಆ ಬುದ್ಧಿನೇ ಇಲ್ಲ ರೀ. ಯಾರು ನಮ್ಮ ಹತ್ರ ಯಾರ್ದಾರು ಒಂದು ಗುಣ ಹೇಳಿಬಿಟ್ರೆ ಸಾಕು, ಅಯ್ಯೋ ಅದೇನು ಕೇಳ್ತೀರಿ, ಇದು ಗೊತ್ತಾ ನಿಮಗೆ ಅಂತ ಏನೋ ಒಂದು ದೋಷ ಹೇಳ್ತೀವಿ ಹೊರತು. ಅವ್ರ ಪಾಪ ಏನೋ ಗುಣ ಹೇಳ್ತಿರ್ತಾರೆ, ಅವ್ರು ಮಾಡಿದಾರೆ, ಎಲ್ಲ ಮಾಡ್ತಾರ್ರಿ, ನಿಮಗಿದು ಅವ್ರ ಬಗ್ಗೆ ಇದು ಗೊತ್ತಿಲ್ಲ, ನಾ ಹೇಳ್ತೀನಿ ಕೇಳಿ ಅಂತ ಯಾವುದು ಬೇಡ ನೆಗೆಟಿವ್ ಅದನ್ನು ಹೇಳ್ತೀವಿ ನಾವು. ನೋಡಿ, ದುಂಬಿ ಅದು ಎಲ್ಲ ಹೂವಲ್ಲಿ ಹೋಗುತ್ತೆ, ಅದು ಏನು ಬೇಕೋ ಅಷ್ಟನ್ನು ಮಾತ್ರ ಗ್ರಹಣ ಮಾಡ್ಕೊಂಡು ಬಾರ್ದು. ಹೂವು ಹಾಳಾಗದ ಹಾಗೆ ಹೂವಿನ ಒಳಗಿರುವ ಮಕರಂದವನ್ನು ಸೆಳೆಕೊಂಡು ಜೇನು ಹುಳ ಆ ಜೇನನ್ನು ಮಾತ್ರ ಸವಿಯನ್ನು ತೆಕ್ಕೊಂಡು ಬಂದುಬಿಡುತ್ತೆ. ನಮಗೆ ಶಾಸ್ತ್ರ ಹೇಳುತ್ತೆ ಹಾಗೆ. ನಾವು ಕೂಡ ಯಾರ ಹತ್ರ ಹೋದರೂ ಅವರ ದುರ್ಗುಣಗಳನ್ನು ಎಣಿಸಬಾರ್ದು. ಅವರಲ್ಲಿ ಏನಾದ್ರು ಸದ್ಗುಣ ಇದೆಯಾ, ನಾವು ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಳ್ಳಿಕ್ಕೆ ಬರುವಂಥದ್ದು ಅವರಲ್ಲಿ ಏನಾದರೂ ಇದೆಯಾ ಅಂತ ಗುಣಗ್ರಾಹಿಗಳಾಗಿ ನೋಡಬೇಕಂತೆ. ಗುಣ ಇದ್ದವರನ್ನು ಹೊಗಳುವಂಥ ಗುಣ ಇರಬೇಕು, ಅದು ದೊಡ್ಡ ಗುಣ. ಮಹಾಗುಣ ಸಂಪನ್ನರಾದವರು ವಾದೀಂದ್ರ ತೀರ್ಥರು. ಅವರು
ಪರಂಪರೆಯಲ್ಲಿ ಬಂದ ಎಲ್ಲ ಹಿರಿಯ ಯತಿಗಳನ್ನು ಮುಕ್ತ ಕಂಠದಿಂದ ಸ್ತೋತ್ರ ಮಾಡಿದಾಗ ಕೇಳಿ ಆನಂದಪಟ್ಟದ್ದು ಮತ್ತೊಬ್ಬ ಗುಣಿಗಳಾದ ಮಹಾನ್ ಗುಣಿಗಳಾದ ರಾಘವೇಂದ್ರ ಸ್ವಾಮಿ. ಅವರು ಬೃಂದಾವನದ ಒಳಗೆ ತಲೆ ಆಡಿಸಿದ್ದಾರೆ. ಹೌದಪ್ಪ, ನೀ ಹೇಳಿದ್ದೆಲ್ಲ ನಿಜ. ಇದುವರೆಗೆ ಯಾರ ಬಗ್ಗೆ ಏನೆಲ್ಲ ಹೇಳಿದೀಯಾ ಅದೆಲ್ಲ ಗುಣಗಳು ಅವರಲ್ಲಿತ್ತು. ಅವರೆಲ್ಲ ಮಹಾತ್ಮರು, ಜ್ಞಾನಿಗಳು. ಗುರುಗಳ ಸ್ತೋತ್ರವನ್ನು ಕೇಳಿ ಸ್ವತಃ ಮಂತ್ರಾಲಯ ಪ್ರಭುಗಳೇ ತಮ್ಮ ಮೆಚ್ಚುಗೆಯನ್ನು ಸೂಚಿಸಿದ ಕಾವ್ಯ ಈ ಗುರುಗುಣ ಸ್ತವನ. ವಾದೀಂದ್ರ ತೀರ್ಥರು ತಾವು ಏನು ಈ ಒಂದು ಗುರುಗಳ ಸ್ತೋತ್ರ ರೂಪವಾದ ಒಂದು ಗ್ರಂಥ ರಚನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಭಾಳ ದೊಡ್ಡ ಕೆಲಸ. ಒಬ್ಬರನ್ನ ನಿಂದೆ ಮಾಡೋದು ಸುಲಭ, ಅದು ಮಾಡಿಬಿಡ್ಬೋದ್ರಿ. ಆದರೆ ಒಬ್ಬರಲ್ಲಿರುವ ಗುಣವನ್ನು ಹೊಗಳು ಅಂದರೆ ಅದು ಬಾಯೇ ಬರಲ್ಲ. ಅದು ಬಹಳ ಕಷ್ಟದ ಕೆಲಸ, ವಿಘ್ನಗಳೇ ಜಾಸ್ತಿ. ಹಾಗೆ ಯಾವ ವಿಘ್ನಗಳು ಗುರುಗಳ ಸ್ತೋತ್ರ ಮಾಡುವಾಗ ಬಾರದಿರಲಿ. ಗುರುಗಳ ಗುಣ ಸ್ತೋತ್ರ ನಿರ್ವಿಘ್ನವಾಗಿ ಆಗಲಿ ಅಂತ ಹೇಳಿ ತನ್ನಿಷ್ಟ ದೇವತೆಯಾದ ವಿಷ್ಣುವಿನ ಪ್ರಾರ್ಥನೆ, ಪರಮಾತ್ಮನ ಪ್ರಾರ್ಥನೆಯನ್ನು ಮಂಗಳ ಪದ್ಯದಿಂದ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಅವರು ನಮಗೇನು ಹೇಳ್ತಾ ಇದ್ದಾರೆ ಮೊದಲ ಶ್ಲೋಕದಲ್ಲಿ ಅಂದರೆ, ಪಾತು, ನಮ್ಮನ್ನು ರಕ್ಷಣೆ ಮಾಡಲಿ. ಯಾವುದು? ಕಟಾಕ್ಷ, ಆ ನೋಟ. ಯಾರ್ದು? ಲಕ್ಷ್ಮಿಯನ್ನು ಕೂಡ ನಿಯಮನ ಮಾಡುವ ಶ್ರೀಹರಿಯ ಕಣ್ಣೋಟ ನಮ್ಮನ್ನು ರಕ್ಷಣೆ ಮಾಡಲಿ. ಈ ಕಥೆ ಒಳಗೆ ನಮಗೇನಿದೆ ಒಂದು ಕಥೆ ಅಂದರೆ, ನಾವು ಮಾಡುವ ಯಾವುದೇ ಒಂದು ಕರ್ಮ ಅದು ವಿಘ್ನ ಬರಬಾರ್ದು ಅಂತಾದರೆ ಆ ಕರ್ಮದ ಮೇಲೆ, ಮಾಡುವ ನಮ್ಮ ಮೇಲೆ ದೇವರ ದೃಷ್ಟಿ ಇರಬೇಕು. ದೇವರ ದೃಷ್ಟಿಗೆ ಬಿದ್ದ ಕರ್ಮ ನಿರ್ವಿಘ್ನವಾಗಿ ಆಗುತ್ತೆ. ಯಾವ ವಿಘ್ನಗಳು ಬಾರದ ಹಾಗೆ ನೋಡಿಕೊಳ್ಳುವ ತಾಕತ್ತು ದೇವರಿಗಲ್ಲ, ದೇವರ ನೋಟಕ್ಕಿದೆ. ನಾವು ದೇವರನ್ನ ಮತ್ತೇನು ಕೇಳಬಾರ್ದು. ದೇವರೇ, ನಿನ್ನ ಒಂದು ಕಣ್ಣು ನನ್ನ ಮೇಲಿರಲಿ. ಕೆಲವರು ಹೇಳ್ತಾರೆ, ಅವನ ಮೇಲೆ ಒಂದು ಕಣ್ಣು ಇಟ್ಟಿರಪ್ಪ, ನಮ್ಮೇಲೆ ಎಷ್ಟು ಜನದ ಕಣ್ಣು ಬಿದ್ದಿರುತ್ತೋ. ಯಾರು ಕಣ್ಣು ಬಿದ್ದರೆ ಏನು ನೋ ಪ್ರಾಬ್ಲಮ್ ರೀ, ದೇವ್ರ ಕಣ್ಣು ಬಿದ್ದಿರಬೇಕು ನಮ್ಮ ಮೇಲೆ. ದೇವರ ನೋಟಕ್ಕೆ ಪಾತ್ರರಾಗಿದ್ರಿ, ಇನ್ಯಾರ ನೋಟವು ನಿಮ್ಮನ್ನು ಏನು ಅಲಗಾಡಿಸೋಲ್ಲ. ಎಂಥದ್ದು ದೇವರ ನೋಟ? ಬುಧ ಜನ ತ್ರಾಣ ದಕ್ಷ ಕಟಾಕ್ಷ ಅಸ್ಮಾನ್ ಪಾತ್. ಸಜ್ಜನರ ರಕ್ಷಣೆಗಾಗಿಯೇ ಇರುವಂಥದ್ದು ಶ್ರೀಪತಿಯ ಕಟಾಕ್ಷ. ಅಂಥ ಕಟಾಕ್ಷ ನಮ್ಮನ್ನು ರಕ್ಷಣೆ ಮಾಡಲಿ. ಅದಕ್ಕೆ ಸಜ್ಜನರು ದೇವರ ಪ್ರಾರ್ಥನೆ ಮಾಡುವಾಗ ದೇವರಲ್ಲಿ ಏನೇನು ಕೇಳಲ್ಲ. ದೇವರೇ, ನಾನು ದಿನ ನಿನ್ನ ನೋಡ್ತೇನೆ, ನೀನು ನನ್ನ ನೋಡು, ಇಷ್ಟೇ. ನೀನೇನು ನಂಗೆ ಕೊಡಬೇಡ, ಏನು ನಿನ್ನ ನಾನು ಏನು ಬೇಡೋಲ್ಲ ಅಂತ. ಎಲ್ಲ ನೀನು ಕೊಟ್ಟಿದ್ದೀಯ, ಏನು ನನಗೆ ಕೊಡಬೇಕೋ ಎಲ್ಲ ಬಂದಾಯಿತು. ಮತ್ತೇನು ಬೇಕಂದರೆ ನಿನ್ನ ನೋಟ ನನ್ನ ಮೇಲಿರಲಿ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ದೇವರೇ, ನನ್ನನ್ನು ನೋಡು. ಹೇಗೆ ನೋಡಬೇಕು? ದೇವರು ಎಲ್ಲರನ್ನೂ ಎಲ್ಲ ಕಾಲದಲ್ಲಿ ನೋಡ್ತಿದ್ದಾನ್ರಿ. ದೇವರು ನಮ್ಮನ್ನು ನೋಡದಿರುವ ಕಾಲವೇ ಇಲ್ಲ. ದೇವರು ನೋಡ್ತಿರ್ಲಿಲ್ಲ, ಈಗೇನು ಬೇಕಾ ಮಾಡ್ಬೋದು, ಹಂಗಿಲ್ಲ. ದೇವರು ಯಾವಾಗಲೂ ನೋಡ್ತಾ ಇದ್ದಾನೆ. ಆಚಾರ್ಯ ಹೇಗೆ ನೋಡ್ತಾನೆ ಗೊತ್ತಾ? ನೀವು ಯಾವುದರಿಂದ ಎಲ್ಲವನ್ನು ನೋಡ್ತಿರೋ ಅಲ್ಲೇ ಕೂತು ನಿಮ್ಮನ್ನು ನೋಡ್ತಿರ್ತಾನೆ. ನೀವು ಎಲ್ಲಿ ನೋಡ್ತೀರಿ? ಯಾವುದರಿಂದ ನೋಡ್ತೀರಿ? ಕಣ್ಣಿಂದಲ್ಲ, ಆ ಕಣ್ಣೊಳಗೆ ದೇವರಿದ್ದಾನೆ. ಕಣ್ಣನ್ನು ಅಧಿಷ್ಠಾನ ಮಾಡಿಕೊಂಡು
ಎಲ್ಲವನ್ನು ನೋಡುವ ಕಾರಣ ಅವನಿಗೆ ಅಧ್ಯಕ್ಷ ಅಂತಾರೆ. ಅಕ್ಷಿ, ಅಕ್ಷಿ ಅಂದರೆ ಇಂದ್ರಿಯಗಳು. ಇಂದ್ರಿಯಗಳನ್ನೇ ಅಧಿಷ್ಠಾನ ಮಾಡಿಕೊಂಡು ಅಲ್ಲೇ ಇರ್ತಾನೆ. ಕಣ್ಣಲ್ಲಿದ್ದಾನೆ, ಮನಸ್ಸಿನಲ್ಲಿದ್ದಾನೆ, ಕಿವಿಲಿದ್ದಾನೆ, ಎಲ್ಲ ಕಡೆ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಎಲ್ಲ ಕಡೆ ಇದ್ದಾನೆ.